Hello students. So ಇವತ್ತಿನ ಈ ವಿಡಿಯೋ ಒಳಗೆ how to study smartly as the exams are nearing, hardly you may say around 12 days are there. So ಈಗ ಇದ್ರೊಳಗೆ physics part D section ಅಂದ್ರೆ 5 marks ಅದೇನದಾವ. ಸೊ ಅದನ್ನ ನೀವು ಮಿನಿಮಮ್ ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಹೆಂಗ್ ಸ್ಕೋರ್ ಮಾಡ್ಬೋದು ಅನ್ನೋದು ಈ ವಿಡಿಯೋ ಒಳಗೆ ಹೇಳ್ತಾನೆ. ಸೊ ನಿಮಗೆ ಲೈಕ್ ಆಯ್ತಂದ್ರೆ ಪ್ಲೀಸ್ ಶೇರ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. ಸೊ ಈಗ ಫಸ್ಟ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಅದ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದಂಗೆ ಅದ. ನಾ ಪಾರ್ಟ್ ಡಿ ತಗೊಂಡೆ ಅಂತ ತಿಳಿರಿ. ಸೊ ಇಟ್ ಕನ್ಸಿಸ್ಟ್ ಆಫ್ 5 marks ಕ್ವಶನ್ಸ್. ಸೊ 6 ಲಾಂಗ್ ಆನ್ಸರ್ ಅಂದ್ರೆ ಡೆರಿವೇಶನ್ಸ್ ಇರ್ತಾವೆ. ಅದ್ರೊಳಗೆ ನೀವು 3 ಸಾಲ್ವ್ ಮಾಡ್ಬೇಕು. ಆಮೇಲೆ ಪ್ರಾಬ್ಲಮ್ಸ್ 5 marks ಅದೇನಿರ್ತಾವ 4 ಇರ್ತಾವ, 2 ಸಾಲ್ವ್ ಮಾಡ್ಬೇಕು. ಇದು ಎರಡು ತಗೊಂಡ್ರೆ ಅಂತ ತಿಳಿರಿ. ಸೊ ಥಿಯರಿ ಪಾರ್ಟ್ ನಿಮಗೆ 15 marks ಸಿಗ್ತದ, ಪ್ರಾಬ್ಲಮ್ಸ್ ನಿಮಗೆ 10 ಸಿಗ್ತದ. ಸೊ ಇದೆರಡು ಕೂಡಿಸಿ ಇಟ್ ವಿಲ್ ಬಿ 25 marks. ಸೊ 25 marks ಜಸ್ಟ್ ಹಾರ್ಡ್ಲಿ ಒಂದು 6 ಟಾಪಿಕ್ಸ್ ನೀವು ಮಾಡಿದ್ರೆ 25 marks ಬರ್ತದೆ. ಈಗ ಒಂದು ಕಾಮನ್ ಆಗಿ ನಿಮಗೆ ಗೊತ್ತಿರಲಿ, ಓವರ್ ಆಲ್. ಸೊ ಓವರ್ ಆಲ್ ನೀವು ಫಿಸಿಕ್ಸ್ ಸ್ಟಡಿ ಮಾಡೋದಾದ್ರೆ ಪಾರ್ಟ್ 1 ಬುಕ್ ಪರ್ಫೆಕ್ಟ್ ಮಾಡ್ರಿ. ಪಾರ್ಟ್ 1 ನೀವು ಪರ್ಫೆಕ್ಟ್ ಮಾಡಿದ್ರೆ ಅಂದ್ರೆ ಅಪ್ ಟು ಗ್ರಾವಿಟೇಷನ್. ಸೊ ಅಪ್ ಟು ಗ್ರಾವಿಟೇಷನ್ ನೀವು ಸ್ಟಡಿ ಮಾಡಿದ್ರೆ ಅಂತ ತಿಳಿರಿ, ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ದೆನ್ 60. ಸೊ ಆಲ್ಮೋಸ್ಟ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ದೆನ್ 60 marks ಔಟ್ ಆಫ್ 70. ಸೊ ಪಾರ್ಟ್ 1 ಪರ್ಫೆಕ್ಟ್ ಮಾಡಿದ್ರೆ. ಈಗ ಇಲ್ಲಿ ನಾ ಪಾರ್ಟ್ ಡಿ ತಗೊಂಡೇನೆ. ಸೊ ಪಾರ್ಟ್ ಡಿ ಒಳಗೆ 2 ಟೈಪ್ ಇರ್ತಾವ. ಒಂದು ಡೆರಿವೇಶನ್ಸ್ ಅಥವಾ ಥಿಯರಿ ಅನ್ಬೋದು, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಈಗ ಥಿಯರಿ ತಗೊಂಡ್ವಿ ಅಂತ ತಿಳಿರಿ, ಪಾರ್ಟ್ ಡಿ ಥಿಯರಿ. ಈಚ್ ಕ್ವಶನ್ ಕ್ಯಾರೀಸ್ 5 marks. ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 3 out of 6. ಸೊ ನೀವು 3 ಆನ್ಸರ್ ಮಾಡ್ಬೇಕು ಔಟ್ ಆಫ್ 6. ಈಗ ನನ್ನ ಪ್ರಕಾರ ಔಟ್ ಆಫ್ ದೋಸ್ 6 ಕ್ವಶನ್ಸ್ ಐ ಹ್ಯಾವ್ ಸೆಲೆಕ್ಟೆಡ್ 4 ಕ್ವಶನ್ಸ್. ಒಂದು ಎಕ್ಸ್ಟ್ರಾ ತಗೊಂಡೇನೆ ಅಂದ್ರೆ ತಪ್ಪಿ ಒಂದು ಡಿಫಿಕಲ್ಟ್ ಅನ್ಸಿರೋನು ಸ್ಟೂಡೆಂಟ್ ನೀವು ಮತ್ತೊಂದು ಬಿಡಿಸ್ಬೋದು ಅಂತ ಹೇಳಿ. ಸೊ 39, 40, 41, 42, 43 ಬಿಟ್ಟೇನೆ, 44 ತಗೊಂಡೇನೆ. ಇದು ಫಸ್ಟ್ 3 ಏನದಾವ, ದಿಸ್ ಈಸ್ ಫ್ರಮ್ ಪಾರ್ಟ್ 1 ಬುಕ್. ಇದು 1 ಅಥವಾ 2 ಟಾಪಿಕ್ ಏನದಾವ, ಇದು ಸೆಕೆಂಡ್ ಪಾರ್ಟ್ ದಿಂದ ತಗೊಂಡೇನೆ, ಪಾರ್ಟ್ 2 ದಿಂದ. ಈಗ 39th ಕ್ವಶನ್ ಏನಿರ್ತದಲ್ಲ, ಇಟ್ ವಿಲ್ ಬಿ ಫ್ರಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಆಲ್ಮೋಸ್ಟ್ ಎಲ್ಲರೂ ಪರ್ಫೆಕ್ಟ್ ಇರ್ತೀರಿ, ಅದ್ರ ಮೇಲೆ 5 marks ಇರ್ತದ. 40th ಕ್ವಶನ್ ಏನಿರ್ತದೆ, ಇಟ್ ವಿಲ್ ಬಿ ಫ್ರಮ್ ಮೋಷನ್ ಇನ್ ಎ ಪ್ಲೇನ್. 41 ತಗೊಂಡ್ವಿ ಅಂದ್ರೆ ಐದರ್ ಲಾ ಆಫ್ ಮೋಷನ್ ಮೇಲೆ ಬರ್ಬೋದು ಅಥವಾ ವರ್ಕ್ ಎನರ್ಜಿ ಅಂಡ್ ಪವರ್ ಮೇಲೆ ಬರ್ಬೋದು. ಈಗ ಇವೆರಡು ಟಾಪಿಕ್ ಹಿಂಗ ಅದಾವಂದ್ರೆ ಲಾ ಆಫ್ ಮೋಷನ್ ಮೇಲೆ ಥಿಯರಿ ಬಂತಂತೇಳಿ ವರ್ಕ್ ಎನರ್ಜಿ ಪವರ್ ಮೇಲೆ 5 marks ಪ್ರಾಬ್ಲಮ್ ಬರ್ತದೆ. ಲಾಸ್ ಆಫ್ ಮೋಷನ್ ಮೇಲೆ 5 marks ಪ್ರಾಬ್ಲಮ್ ಬಂತಂದ್ರೆ ವರ್ಕ್ ಎನರ್ಜಿ ಅಂಡ್ ಪವರ್ ಮೇಲೆ ಥಿಯರಿ ಬರ್ತದೆ. ಸೊ ಬೆಟರ್ ಎರಡು ಮಾಡೋದು. ಸಿಮಿಲರ್ಲಿ ಪಾರ್ಟ್ 2 ಒಳಗಿಂದ ನಾವು ಆಸಿಲೇಷನ್ ಮತ್ತು ವೇವ್ಸ್ ತಗೊಂಡೇನ. ಇಲ್ಲಿಯೂ ಹಂಗ ಅನ್ಬೋದು, ಆಸಿಲೇಷನ್ ಮೇಲೆ ಥಿಯರಿ ಬಂದ್ರೆ ವೇವ್ಸ್ ಮೇಲೆ ಪ್ರಾಬ್ಲಮ್, ವೇವ್ಸ್ ಮೇಲೆ ಥಿಯರಿ ಬಂದ್ರೆ ಆಸಿಲೇಷನ್ ಮೇಲೆ ಪ್ರಾಬ್ಲಮ್. ಈಗ ಬ್ಲೂ ಪ್ರಿಂಟ್ ಪ್ರಕಾರ ಏನ್ ಗೌರ್ಮೆಂಟ್ ದವ್ರು ಬಿಟ್ಟಿದ್ದಾರೆ ಅಥವಾ ಬೋರ್ಡ್ ದವ್ರು ಬಿಟ್ಟಿದ್ದಾರೆ, ಅದ್ರೊಳಗೆ ನೀವು ಅಬ್ಸರ್ವ್ ಮಾಡ್ರೆ ವರ್ಕ್ ಎನರ್ಜಿ ಪವರ್ ಮೇಲೆ ಥಿಯರಿ ಕೇಳೇನ್ರಿ. ಆಮೇಲೆ ಇದ್ರೊಳಗೆ ಇಲ್ಲಿ ವೇವ್ಸ್ ಮೇಲೆ ಥಿಯರಿ ಕೇಳ. ಆಮೇಲೆ ಲಾಸ್ ಆಫ್ ಮೋಷನ್ ಮತ್ತು ಆಸಿಲೇಷನ್ಸ್ ಮೇಲೆ ಪ್ರಾಬ್ಲಮ್ ಅದ. ಈಗ ಫಸ್ಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಟಾಪಿಕ್ ತಗೊಂಡ್ವಿ ಅಂತ ತಿಳಿರಿ, 5 marks ಯಾವ್ಯಾವ ಕೇಳ್ಬೋದು ಕ್ವಶನ್ಸ್ ಅನ್ನೋದು ಇಲ್ಲಿಟ್ಟೆ. ಇಷ್ಟು ಪರ್ಫೆಕ್ಟ್ ಮಾಡ್ರಿ, ಇದ್ರೊಳಗಿಂತನೇ ಒಂದ್ ಅಂತ ಹೇಳಿ ಗ್ಯಾರಂಟಿ. ಸೊ ಫಸ್ಟ್ ಡಿಫೈನ್ ಪೊಸಿಷನ್ ಟೈಮ್ ಗ್ರಾಫ್, ಅದ್ರದ್ದು ಯೂಸಸ್. ಆಮೇಲೆ ಯಾವುದು 2 ಟೈಪ್ ಗ್ರಾಫ್ ಡ್ರಾ ಮಾಡಂತ ಕೇಳ್ಬೋದು. ಸೇಮ್ ಹಂಗ ಏನ್ ಮಾಡ್ಬೋದ್ರಿ, ವಿ ಟಿ ಗ್ರಾಫ್ ಕೇಳ್ಬೋದು. ಸೊ ಪೊಸಿಷನ್ ಟೈಮ್ ಗ್ರಾಫ್ ಆಮೇಲೆ ವಿ ಟಿ ಗ್ರಾಫ್ ಮೇಲೆ ಕೇಳ್ಬೋದು. ಎಲ್ಸ್ ಡೆರಿವೇಶನ್ಸ್ ಗ್ರಾಫಿಕಲ್, ದಟ್ ಈಸ್ ವಿ ಟಿ ಗ್ರಾಫ್ ಯೂಸ್ ಮಾಡಿ ಯು ಆರ್ ರಿಕ್ವೈರ್ಡ್ ಟು ಡಿರೈವ್ ದೀಸ್ ಇಕ್ವೇಶನ್ಸ್. ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ 80, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ 80 ಸ್ಕ್ವೇರ್, ಅಥವಾ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2ax. ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅದು ನೋಡಿದ್ದು ಅಂತ ತಿಳಿರಿ, 99% ಐದರ್ ಇಟ್ ವಿಲ್ ಬಿ 4th ಕ್ವಶನ್ ಆರ್ 5th ಕ್ವಶನ್, 4th ಅಥವಾ 5th, ದಟ್ ಈಸ್
x is equal to v naught t plus half at square ಅಥವಾ ಹಿಂಗೂ ಕೇಳಬಹುದು s is equal to ut plus half at square ಅಂತ ಹೇಳಿ ಮ್ಯಾಕ್ಸಿಮಮ್ ಇದ ಕೇಳನ್ರೆ ಪ್ರೀವಿಯಸ್ ಎಲ್ಲ ಕ್ವಶನ್ ಪೇಪರ್ಸ್ ಒಳಗೆ ಈ ಸಲ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ಸೊ MCQs fill in the blanks ಅದಾವ ಇದು v square minus u square is equal to 2as ಅಂತ ಕೇಳಬಹುದು ಸಪೋಸ್ ಹಿಂಗ್ ಕೇಳಿದಂದ್ರೆ ನೀವು ಇದ ಟೈಪ್ ಸಾಲ್ವ್ ಮಾಡ್ರಿ x ಅಂತ ತಗೊಂಡು ಕೇಳಿದಂದ್ರೆ x ಅಂತ ಇಟ್ಕೊಂಡು ಸಾಲ್ವ್ ಮಾಡ್ರಿ ಆಮೇಲೆ ಈಗ ಏನ್ ಥರ್ಡ್ ಫೋರ್ತ್ ಫಿಫ್ತ್ ಅದಾವಲ್ಲ ಇವು ಮೂರು ಗ್ರಾಫಿಕಲ್ ಅದ ಸೊ ಅವರ್ ಡೆರಿವೇಶನ್ಸ್ ಬೈ ಕ್ಯಾಲ್ಕುಲಸ್ ಮೆಥಡ್ ಒಮ್ಮೆ ನೋಡ್ಕೋರಿ ಇಲ್ಲಿ ತನಾರ ಇದನ್ನ ಮಿಡ್ ಟರ್ಮ್ ಆಗ್ಲಿ ಆನ್ಯುವಲ್ ಆಗ್ಲಿ ಕೇಳಿಲ್ಲ ಕ್ಯಾಲ್ಕುಲಸ್ ಮೆಥಡ್ ನನ್ನ ಇದ್ರಲ್ಲಿ ಕೇಳಿಕ್ಕೂ ಇಲ್ಲ ಸೊ generally you will not ask calculus method 100% graphical method ಇರ್ತದ so better you do perfect graphical method fourth ಮತ್ತು fifth ಏನದವ್ರಲ್ಲ most important ಆಮೇಲೆ ನಿಮ್ದು model question paper ಒಂದು ಬಿಟ್ಟಾರ ಬೋರ್ಡ್ ಅದವ್ರು ಅದ್ರಾಗ ಇದ fourth question that is v naught t plus half at square so ಇವು 5 questions first motion in straight line ದಾಗಿಂದ ಮಾಡ್ರಿ ನಿಮ್ದು 100% ಒಂದು 5 ಮಾರ್ಕ್ಸ್ ಅದು ಟಚ್ ಆಗ್ತದೆ ಮತ್ತು ಆಲ್ಮೋಸ್ಟ್ ಎಲ್ಲರೂ ನೀವು ಇದು ಪರ್ಫೆಕ್ಟ್ ಇರ್ತೀರಿ ಯಾಕಂದ್ರೆ ಟೆಸ್ಟ್ ಮಿಡ್ ಟರ್ಮ್ ವೀಕ್ಲಿ ಟೆಸ್ಟ್ ಎಲ್ಲದ್ರೊಳಗಾಗ ನೀವು ಬಿಡಿಸಿ ಆಲ್ಮೋಸ್ಟ್ ಪರ್ಫೆಕ್ಟ್ ಇರ್ತೀರಿ ಸೆಕೆಂಡ್ ಕ್ವಶನ್ ತಗೊಂಡ್ರೆ ಇಟ್ ವಿಲ್ ಬಿ ಫ್ರಮ್ ಮೋಷನ್ ಇನ್ ಎ ಪ್ಲೇನ್ ಸೊ ಮೋಷನ್ ಇನ್ ಎ ಪ್ಲೇನ್ ದೊಳಗೆ 3 ಪಾರ್ಟ್ ಅದಾವ ಒಂದು ವೆಕ್ಟರ್ಸ್ ಒಂದು ಪ್ರೊಜೆಕ್ಟೈಲ್ ಮೋಷನ್ ಒಂದು ಸರ್ಕ್ಯುಲರ್ ಮೋಷನ್ ಫಸ್ಟ್ 3 ತಗೊಂಡು ಅಂದ್ರೆ ವೆಕ್ಟರ್ಸ್ ಮೇಲೆ ಇಟ್ಟೇನ್ರಿ So derive expression for magnitude of resultant of two vectors acting at a point. ಅಂದ್ರೆ ಇದು ಯಾವುದು ಹೇಳ್ಬೋದು r is equal to root of ಅದರ್ಲ p square plus q square plus 2pq cos theta. ಸೊ ಇದು ಕೇಳ್ತಾನೆ ಬರೀ ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದಂದ್ರೆ ಇದಷ್ಟೇ ಬಿಡಿಸಿದ್ರೆ ಸಾಕು ಒಮ್ಮೊಮ್ಮೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರಿಸಲ್ಟೆಂಟ್ ಅಂತ ಅಷ್ಟ ಅಂತಾನೆ resultant of two vectors and ಅಷ್ಟ ಅಂದಂತೇಳಿ you should find both magnitude and direction so magnitude ಅಂದ್ರೆ r is equal to direction ಅಂದ್ರೆ tan alpha ದ ಫಾರ್ಮುಲಾನು ನೀವು ಡಿರೈವ್ ಮಾಡಬೇಕಾದ್ರೆ tan alpha is equal to q sin theta divided by p plus q cos theta so ಇದು ನೀವು ಪ್ರೂವ್ ಮಾಡಬೇಕಾಗ್ತದೆ ಜನರಲಿ ಎರಡು ಕೇಳೋದಿಲ್ಲ ಕೇಳಿದ್ರೆ ಮ್ಯಾಗ್ನಿಟ್ಯೂಡ್ ಕೇಳ್ತಾನೆ ಆಮೇಲೆ give any phi difference between scalar product and vector product ಅಂತ ಸೊ 5 ಮಾರ್ಕ್ಸ್ ಇತ್ತಂದ್ರೆ 5 ಡಿಫರೆನ್ಸಸ್ ಬರಿಬೇಕು ಫೋರ್ತ್ ತಗೊಂಡ್ರೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಟ್ರೈಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಮೋಷನ್ ಅಥವಾ ಶೋ ದಟ್ ಟ್ರೈಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಿಕ್ ಸೊ ಈ ಟೈಪ್ ಬರ್ತದ ಅಂತ ಇದ್ರದ್ದು ಇಕ್ವೇಶನ್ ನೀವು ಡಿರೈವ್ ಮಾಡ್ಬೇಕು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಇದು ಹಾಕ್ಯಾನ್ರಿ show that trajectory of projectile is parabolic ಅಂತ ಹೇಳಿ ಹಾಕ್ಯಾನ ಸರ್ಕ್ಯುಲರ್ ಮೋಷನ್ ಮೇಲೆ ಕೇಳಿದಂದ್ರೆ he will ask expression for centripetal acceleration or centripetal force ಯಾವ್ದು ಕೇಳ್ತಾನೆ ಅದು ಬಿಡಿಸ್ರಿ centripetal acceleration ಕೇಳಿದಂದ್ರೆ v square by r ಇಲ್ಲಿ ತನ ಬಿಟ್ಬಿಡ್ರಿ centripetal force ಕೇಳಿದಂದ್ರೆ ಮತ್ತೊಂದು ಸ್ಟೆಪ್ ಬಿಡಿಸ್ರಿ f is equal to m square by r ತನ ಸಾಲ್ವ್ ಮಾಡ್ರಿ ಸೊ ಇದು 5 ಮಾರ್ಕ್ಸ್ ಅದು ಸೆಕೆಂಡ್ ಕ್ವಶನ್ ಅನ್ಬೋದು ದಟ್ ಈಸ್ 40th ಕ್ವಶನ್ ಸೊ ನಿಮಗಿದು ಇದ್ರ ಮೇಲೆ ಬಿಡಿಸ್ರಿ ನೆಕ್ಸ್ಟ್ ತಗೊಂಡಂತೇಳಿ ನೆಕ್ಸ್ಟ್ ತಗೊಂಡಂದ್ರ ಇದು ಈಗ ಇಲ್ಲಿ ಲಾಸ್ ಆಫ್ ಮೋಷನ್ ವರ್ಕ್ ಪವರ್ ಎನರ್ಜಿ ಮೇಲೆ ತಗೊಂಡ ಎರಡು ಟಾಪಿಕ್ ಕೂಡ್ಸಿಟ್ಟನ್ರಿ ಸೊ ಆಗಲೇ ಹೇಳಿದ ಲಾ ಆಫ್ ಮೋಷನ್ ಮೇಲೆ ಥಿಯರಿ ಬಂದ್ರೆ ವರ್ಕ್ ಪವರ್ ಎನರ್ಜಿ ಮೇಲೆ ಪ್ರಾಬ್ಲಮ್ ಬರ್ತದ ಅಥವಾ ವೈಸ್ ವರ್ಸ ಸೊ ಬೆಟರ್ ಎರಡು ಮಾಡೋದು ರಿಸ್ಕ್ ತಗೊಳ್ಳೋದು ಇಲ್ಲ ಫಸ್ಟ್ ತಗೊಂಡ್ರೆ ಲಾಸ್ ಆಫ್ ಮೋಷನ್ ಮೇಲಿಂದ ಸ್ಟೇಟ್ ನ್ಯೂಟನ್ಸ್ ಲಾಸ್ ಅಂತ ಹೇಳ್ತಾನೆ ಸೊ ಲಾಸ್ ಅಂತ ಅಂದಂದ್ರೆ ಯು ಆರ್ ರಿಕ್ವೈರ್ಡ್ ಟು ರೈಟ್ ಆಲ್ 3 ಲಾಸ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಮೂರು ಬರಿಬೇಕ್ರೆ ಲಾಸ್ ಅಂತ ಹೇಳಿ ಅಂದಂದ್ರೆ ಪ್ಲೂರಲ್ ಅದ ಅಥವಾ ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಕೇಳ್ತಾನೆ ಅದನ್ನ ಯೂಸ್ ಮಾಡಿ ಯು ಶುಡ್ ಪ್ರೂವ್ ದಟ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಥವಾ ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ದಟ್ ಈಸ್ m1 u1 ಪ್ಲಸ್ m2 u2 is equal to m1 v1 plus m2 v2 ಅಂತ ಹೇಳಿ
ಸೊ ಇದು ಕೇಳ್ತಾನ. ಇಲ್ಲ ಫ್ರಿಕ್ಷನ್ ಮೇಲೆ, ಸೊ ಫ್ರಿಕ್ಷನ್ ಪಾರ್ಟ್ ತಗೊಂಡು ಅಂದ್ರೆ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಸ್ಪೀಡ್ ಆಫ್ ಮೂವಿಂಗ್ ಕಾರ್ ಆನ್ ಎ ಲೆವೆಲ್ ರೋಡ್, ದಟ್ ಈಸ್ ರೂಟ್ ಆಫ್ ಮ್ಯೂ ಆರ್ ಇಂಟು ಜಿ ಅಂತ ಬರ್ತದೆ ನೋಡ್ರಿ. ಇದು ಯಾವಾಗ ರೋಡ್ ಬ್ಯಾಂಕಿಂಗ್ ಇಲ್ಲ ಆಗಿತ್ತಂದ್ರ ಲೆವೆಲ್ ರೋಡ್ ಅಂತ. ಸೊ ಬ್ಯಾಂಕ್ಡ್ ರೋಡ್ ಇತ್ತಂದ್ರೆ ಇದ್ರದ್ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಮತ್ತೆ ಆರ್ ಜಿ ರೂಟ್ ಆಫ್ ಒಳಗದ ಬರ್ತದೆ. ಸೊ ಇದು ಕೆಲವು ಸಲ ಕೇಳ್ಯಾನ, ದಟ್ ಈಸ್ ಆನ್ ಬ್ಯಾಂಕ್ಡ್ ರೋಡ್. ಆಮೇಲೆ ಇವಂತೂ ರೆಗ್ಯುಲರ್ ಕೇಳ್ಯಾನ. ಸೊ ಇದು ಒಂದು ಜಾಸ್ತಿ ಕೇಳಿಲ್ಲ, ಫೋರ್ತ್. ಸೊ ದೀಸ್ ಆರ್ 5 ಕ್ವಶನ್ಸ್ ಆನ್ ಲಾಸ್ ಆಫ್ ಮೋಷನ್. ಸೊ ಇವು ಪರ್ಫೆಕ್ಟ್ ಮಾಡ್ರಿ. ಈಗ ವರ್ಕ್ ಪವರ್ ಎನರ್ಜಿ ತಗೊಂಡ್ವಿ ಅಂತ ತಿಳಿರಿ. ಜನರಲ್ ಇಷ್ಟು ವರ್ಷ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ಯಾನ, ಬಟ್ ಈ ಸಲ ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಾನಲ್ರಿ ಅದ್ರೊಳಗ ಅದ್ರ ಮೇಲೆ ಕ್ವಶನ್ ಇಟ್ಟಾನ. ಸೊ ಇದು ಬಹಳ ಸಲ ಕೇಳ್ಯಾನ, ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಫ್ರೀ ಫಾಲಿಂಗ್ ಬಾಡಿ ಅಂತ ಹೇಳಿ, ಅಥವಾ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್. ಆಮೇಲೆ ಬಹಳಷ್ಟು ಹುಡುಗರು 3rd 4th ಮಾಡಿರುವುದಿಲ್ಲ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ಪರ್ಫೆಕ್ಟ್ ಇನ್ ಇಲಾಸ್ಟಿಕ್ ಕೊಲಿಷನ್. ಆಮೇಲೆ 4th ಫೈನಲ್ ವೆಲಾಸಿಟಿ ಆಫ್ ಪಾರ್ಟಿಕಲ್ಸ್ ಅಂಡರ್ಗೋಯಿಂಗ್ ಕಂಪ್ಲೀಟ್ಲಿ ಇಲಾಸ್ಟಿಕ್ ಕೊಲಿಷನ್. ಮತ್ತೆ ಇದು 4th ಏನದರ್ಲ ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗ. ಸೊ ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಇದಾದ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಪಾರ್ಟ್ ಬುಕ್ದಾಗ ನೀವು 4 ಟಾಪಿಕ್ ತಗೊಂಡ್ರೆ ನಿಮ್ದು 3 ಟಚ್ ಅದು. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್, ಆಮೇಲೆ ವರ್ಕ್ ಪವರ್ ಎನರ್ಜಿ. ಪ್ರಿಕಾಷನರಿ ಒಮ್ಮೆ ಮೇನ್ ರೇಟ್ ಟಫ್ ಬಂತು, ನಾವು ಮಾಡಿಲಾಗಿದ್ದು ಬಂತು, ಅಥವಾ ನಂಗೆ ಕನ್ಫ್ಯೂಸ್ ಆಗ್ಲಿಕ್ಕಂತಿತ್ತಂದ್ರೆ ಆವಾಗ ನೀವು ಸೆಕೆಂಡ್ ಪಾರ್ಟ್ದೊಳಗಿಂದ ನೀವು ಲಾಸ್ಟ್ 2 ಟಾಪಿಕ್ ಮಾಡ್ರಿ. ಇದ್ರೊಳಗೆ ನಿಮ್ದು ಒಂದು ಥಿಯರಿ ಒಂದು ಪ್ರಾಬ್ಲಮ್ ಎರಡು ಆಗ್ತವೆ. ಈಗ ನಾ ಇಲ್ಲಿ ಆಸಿಲೇಷನ್ಸ್ ಮೇಲೆ ಇಟ್ಟೇನೆ 7 ಕ್ವಶನ್ಸ್. ಯು ಕ್ಯಾನ್ ಗೋ ಥ್ರೂ ಇಟ್. ಡಿಫೈನ್ ಎಸ್ ಎಚ್ ಎಂ, ಆಮೇಲೆ ಎಸ್ ಎಚ್ ಎಂ ದ ಇಕ್ವೇಶನ್ ಡಿರೈವ್ ಮಾಡೋದು, ಡೆರಿವೇಶನ್ ಫಾರ್ ವೆಲಾಸಿಟಿ ಆಫ್ ಬಾಡಿ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಂ, ಎಕ್ಸಲರೇಷನ್ ಆಫ್ ಬಾಡಿ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಂ, ಎನರ್ಜಿ ಆಫ್ ಬಾಡಿ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಂ, time period of body executing SHM, time period of simple pendulum is important. ಇದು ಬಹಳ ಸಲ ಕೇಳ್ಯಾನ, ಎಕ್ಸಿಕ್ಯೂಟಿಂಗ್ SHM ಸಿಂಪಲ್ ಪೆಂಡುಲಮ್ ದ ಟೈಮ್ ಪೀರಿಯಡ್. ಆಮೇಲೆ ಇವನ್ ಟೈಮ್ ಪೀರಿಯಡ್ ಫಾರ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಆದ್ರೆ ನನ್ನ ಅಂದಾಜ್ ಪ್ರಕಾರ ಇದ್ರ ಮೇಲೆ ಥಿಯರಿಗಿಂತ ಪ್ರಾಬ್ಲಮ್ ಕೇಳೋ ಚಾನ್ಸ್ ಹೆಚ್ಚದ ಆಸಿಲೇಷನ್ ಮೇಲೆ. ಸೊ ಥಿಯರಿ 5 ಮಾರ್ಕ್ಸ್, ಯು ಬೆಟರ್ ಡೂ ಪರ್ಫೆಕ್ಟ್ ಆಫ್ ವೇವ್ಸ್. ಸೊ ವೇವ್ಸ್ ದೊಳಗಿಂದ 8 ಕ್ವಶನ್ ಇಟ್ಟೇನೆ. ಸೊ ಅರ್ಲಿಯರ್ ವೇವ್ಸ್ ಸೆಕೆಂಡ್ ಇಯರ್ ಒಳಗಿತ್ತು, ಅವಾಗ ಇವು ರೆಗ್ಯುಲರ್ ಕ್ವಶನ್ಸ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಇವು ಪರ್ಫೆಕ್ಟ್ ಮಾಡ್ರಿ, ಇದ್ರಾಗ ನಿಮ್ಮದು ನಕ್ಕಿ ಟಚ್ ಆಗ್ತದೆ. ಟ್ರಾನ್ಸ್ವರ್ಸ್ ಮತ್ತು ಲಾಂಗಿಟ್ಯೂಡ್ನಲ್ ವೇವ್ಸ್ ನಡು ಡಿಫ್ರೆನ್ಸ್, ಪ್ರೋಗ್ರೆಸಿವ್ ವೇವ್ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ, ಡಿರೈವ್ ಇಕ್ವೇಶನ್ ಫಾರ್ ಪ್ರೋಗ್ರೆಸಿವ್ ವೇವ್. ಸೊ ಇದೆರಡು ಒಂದೇ ಟಾಪಿಕ್ ಅದಂದಂಗ ಪ್ರೋಗ್ರೆಸಿವ್ ವೇವ್. ಸೊ ನ್ಯೂಟನ್ ಲ್ಯಾಪ್ಲಾಸ್ ಫಾರ್ಮುಲಾ ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗದ. ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಪೀಡ್ ಆಫ್ ಸೌಂಡ್ 4 ಮಾರ್ಕ್ಸ್, ಸಾರಿ 4 ಅದಾವ, 5 ಮಾರ್ಕ್ಸ್ ಒಳಗೆ ಬರ್ತದೆ. ಶೋ ದಟ್ ಆಲ್ ಹಾರ್ಮೋನಿಕ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ವೈಬ್ರೇಷನ್ ಆಫ್ ಸ್ಟ್ರೆಚೆಡ್ ಸ್ಟ್ರಿಂಗ್, ದಟ್ ಈಸ್ ಫ್ರೀಕ್ವೆನ್ಸಿ ರೇಷಿಯೋ 1:3, 2:3:4 ಬರ್ತದಂತ ತೋರಿಸ್ಬೇಕು. ಕ್ಲೋಸ್ಡ್ ಪೈಪ್ ಒಳಗೆ ಆಡ್ ಹಾರ್ಮೋನಿಕ್ಸ್ ಬರ್ತದೆ, 1:3:5 ಬರ್ತದೆ, ಸೊ ಆನ್. ಮತ್ತೆ ಓಪನ್ ಪೈಪ್ ಇತ್ತಂದ್ರೆ ಎಲ್ಲಾ ಸೌಂಡ್ ನಮಗ್ ಕೇಳ್ತಾವ, 1:2:3 ಎಲ್ಲ ಕೇಳ್ತಾವ. ಸೊ ವೇವ್ಸ್ ಒಳಗಿಂದ ಥಿಯರಿ ಪರ್ಫೆಕ್ಟ್ ಮಾಡ್ರಿ, ಆಸಿಲೇಷನ್ ಒಳಗಿನ ಪ್ರಾಬ್ಲಮ್ ಸಿಗ್ತದೆ. ಸೊ ಇದು ಥಿಯರಿ ಪಾರ್ಟ್ ಅನ್ಬೋದು. ಸೊ ಫಸ್ಟ್ ಪಾರ್ಟ್ ಒಳಗಿಂದ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ. ನೀವು ಶೂರ್ ಇದ್ರಿ ಅಥವಾ ಕಾನ್ಫಿಡೆಂಟ್ ಇದ್ರಿ 4 ಟಾಪಿಕ್ಸ್ ಫುಲ್ ಪರ್ಫೆಕ್ಟ್ ಮಾಡಿದ್ರೆ ನಿಮ್ದು 3 ಟಚ್ ಆಗತ್ತವ. ಇಲ್ಪ ನಂಗೆ ಒಮ್ಮೊಮ್ಮೆ ಆಗ್ಲಿಕ್ಕಿಲ್ಲ, ಟಫ್ ಬಂದ್ರೆ ಡಿಫಿಕಲ್ಟ್ ಆಗ್ತದೆ ಅಂತಿತ್ತಂದ್ರೆ ವೇವ್ಸ್ ಪರ್ಫೆಕ್ಟ್ ಮಾಡ್ರಿ, ಥಿಯರಿ 5 ಮಾರ್ಕ್ಸ್. ಸೊ ನಿಮಗೆ ಇಲ್ಲಿ ಒಂದು ಸಿಗ್ತದೆ. ಸೊ ದಿಸ್ ಈಸ್ ಅಬೌಟ್ 5 ಮಾರ್ಕ್ಸ್ ಥಿಯರಿ. ಈಗ 5 ಮಾರ್ಕ್ಸ್ ನ್ಯೂಮರಿಕಲ್ ತಗೊಂಡ್ವಿ ಅಂತ ಹೇಳಿವಿ. 5 ಮಾರ್ಕ್ಸ್ ನ್ಯೂಮರಿಕಲ್ ತಗೊಂಡ್ವಿ ಅಂದ್ರೆ ಸೊ ಇದ್ರೊಳಗೆ 50% ಅಂದ್ರೆ ನಿಮಗೆ ಟೋಟಲ್ 4 ಇರ್ತಾವ. ಔಟ್ ಆಫ್ ದಟ್ ಯು ಆರ್ ರಿಕ್ವೈರ್ಡ್ ಟು ಸಾಲ್ವ್ 2 ಅಂದ್ರೆ ನಿಮಗೆ 100% ಚಾಯ್ಸ್ ಅದ. ಸೊ ಯು ಆರ್ ಹ್ಯಾವಿಂಗ್ 100% ಚಾಯ್ಸ್.
ಸೊ ಈಗ 4 ಮಾಡೋ ಬದಲಿ ನಾ ಇಲ್ಲಿ 3 ತಗೊಂಡೇನೆ. ಸೊ 3 ನೀವು ಪರ್ಫೆಕ್ಟ್ ಮಾಡ್ರಿ, ನಿಮ್ದು 2 ಟಚ್ ಆಗ್ತವೆ. ಆಗಲೇ ಹೇಳ್ಬೇಕಾರೆ ಥಿಯರಿ ಇದೆ, ಲಾಸ್ ಆಫ್ ಮೋಷನ್, ವರ್ಕ್, ಎನರ್ಜಿ, ಪವರ್ ಪರ್ಫೆಕ್ಟ್ ಮಾಡ್ರಿ. ಇಷ್ಟು ವರ್ಷ ಜನರಲಿ ಪವರ್ ಮೇಲೆ ಪ್ರಾಬ್ಲಮ್ ಕೇಳ್ಯಾನ, ಬಟ್ ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಏನ್ ಮಾಡ್ಯಾನ್ರಿ, ಲಾಸ್ ಆಫ್ ಮೋಷನ್ ದಾಗಿಂದ ಇಟ್ಟಾನ. ಗ್ರಾವಿಟೇಷನ್ ಮೇಲೆ ಶುವರ್ ಅಂದಂಗ ಇದ್ರೊಳಗೆ ಏನಾದ್ರಲ್ಲ 48th ಆಸಿಲೇಷನ್ಸ್ ಮೇಲೆ ಬರ್ತದ ಅನಿಸ್ತದ, ವೇವ್ಸ್ ಮೇಲೆ ಥಿಯರಿ ಕೇಳ್ತಾನ. ಈಗ ನನಗ್ ತಿಳಿದಷ್ಟು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಇಟ್ಟೇನೆ, ಜನರಲಿ ಯಾವ ಟೈಪ್ ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ದಾಗ ಅದು. ಸೊ ಇವು ಸಾಲ್ವ್ ಮಾಡ್ರಿ, ಕ್ವಶನ್ಸ್ ನೋಟ್ ಡೌನ್ ಮಾಡ್ರಿ, ಅಥವಾ ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಇದ್ದಾಗ ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಸಾಲ್ವ್ ಮಾಡ್ರಿ. ಇದ್ರಾಗ ಯಾವ್ದು ಡಿಫಿಕಲ್ಟ್ ಅನ್ಸ್ತತೋ ಅಥವಾ ಯಾವ್ದು ಬೇಕಿತ್ತಂದ್ರೆ ನಂಗೆ ಕಮೆಂಟ್ ಅಲ್ಲಿ ಹಾಕ್ರಿ, ಐ ವಿಲ್ ಸಾಲ್ವ್ ಇಟ್ ಅಂಡ್ ಸೆಂಡ್, ಅಥವಾ ಅದ್ರ ಮೇಲೆ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಈಗ ಇದು ಫಸ್ಟ್ 1 to 6 ಏನದವ, ಇಟ್ ಈಸ್ ಬೇಸ್ಡ್ ಆನ್ ಲಾಸ್ ಆಫ್ ಮೋಷನ್. ಸೊ ಫಸ್ಟ್ ಒಂದೆರಡು ತಗೊಂಡ್ರೆ ಫೋರ್ಸ್ ಬರ್ತದೆ, ಲಾಸ್ಟ್ ದೊಳಗೆ ಕೊಲಿಷನ್ಸ್ ಮೇಲೆ ಇಟ್ಟೇನೆ. ಸೊ ಇಲ್ಲಿ ಎರಡು ಇವು ಕೊಲೈಡ್ ಆಗ್ತಾವ ಅಂಡ್ ದೆನ್ ದೇ ಮೂವ್. ಸೊ ಎಲ್ಲಾ ಟೈಪ್ ಒಂದೊಂದು ಇಟ್ಟೇನೆ, ಇಂಥವ ಅಥವಾ ಇದೇ ಟೈಪ್ ಒಳಗೆ ನಿಮಗೆ ಬರ್ತದ ಅನ್ಬೋದು. ಸೆಕೆಂಡ್ ತಗೊಂಡ್ರೆ ಅದ್ರ ಕೆಳಗೆ ಮತ್ತೆ 1 ಸ್ಟಾರ್ಟ್ ಮಾಡೇನೆ, ದಟ್ ಈಸ್ ಆನ್ ವರ್ಕ್, ಪವರ್ ಅಂಡ್ ಎನರ್ಜಿ. ಸೊ ವರ್ಕ್, ಪವರ್, ಎನರ್ಜಿ ಮೇಲೆ ಇವು 5 ಕ್ವಶನ್ ಇಟ್ಟೇನೆ, ಒಂದೊಂದು ಟೈಪ್ ಅದ ಅನ್ಬೋದು. ಆದಷ್ಟು ಸೆಕೆಂಡ್ ಬಿಡಿಸ್ರಿ. ಆಮೇಲೆ ಪವರ್ ಮೇಲೆ ಬಹಳ ಸಲ ಕೇಳೋಣ, ಆಲ್ಮೋಸ್ಟ್ ಮಿಡ್ ಟರ್ಮ್ ಆನ್ಯುವಲ್ ಎಕ್ಸಾಮ್ದಾಗ ಪವರ್ ಮೇಲೆ ಇರ್ತಿತ್ತು. ಸೊ 4 and 5 ಪರ್ಫೆಕ್ಟ್ ಮಾಡ್ರಿ. ಸಿಂಪಲ್ ಫಾರ್ಮುಲಾ, ಪವರ್ದ ಫಾರ್ಮುಲಾ ತಗೊಂಡು ಎನರ್ಜಿ ಬೈ ಟೈಮ್ ತಗೊಂಡು ತುಂಬಿದ್ರ ಆಯ್ತು, ಯು ವಿಲ್ ಹ್ಯಾವ್ ದಿ ಆನ್ಸರ್. ಓನ್ಲಿ ಕೇರ್ ಯು ಆರ್ ರಿಕ್ವೈರ್ಡ್ ಟು ಟೇಕ್ ಎಫಿಷಿಯನ್ಸಿ. 4th ಒಳಗೆ 80% ಅಂತ ಕೊಟ್ಟಾನೆ, ಇಲ್ಲಿ 5th ಒಳಗೆ 40% ಆಫ್ ಪವರ್ ಇಸ್ ವೇಸ್ಟೆಡ್ ಅಂತಾನೆ, ಅಂದ್ರೆ 60% ಎಫಿಷಿಯಂಟ್ ಅದ. ಸೊ ಇವು ಟ್ರೈ ಮಾಡ್ರಿ. ಇಷ್ಟೊಳಗೆ ಏನಾಗ್ತದೆ, ನಿಮ್ದು ಒಂದು ಪ್ರಾಬ್ಲಮ್ ಟಚ್ ಆಗ್ತದೆ. ಸೆಕೆಂಡ್, ಗ್ರಾವಿಟೇಷನ್ ಅಂತೂ ಶುವರ್ ಅಂದಂಗ. ಗ್ರಾವಿಟೇಷನ್ ಮೇಲೆ ಆಲ್ರೆಡಿ ನಾನು ನ್ಯೂಮರಿಕಲ್ಸ್ ಬಿಡಿಸಿ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದ್ದದ, ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ಎಲ್ಲಾ ಟೈಪ್ ಬಿಡ್ಸೇನೆ. ಅದರಾಗೂ ಜನರಲಿ ಕೇಳೋದಂದ್ರೆ ವೇರಿಯೇಷನ್ ಆಫ್ ಜಿ ವಿತ್ ಹೈಟ್ ಅಂಡ್ ಡೆಪ್ತ್, ಇದು ಸೆಕೆಂಡ್ ಅದಲ್ಲ ಈ ಟೈಪ್, ಅಥವಾ ಥರ್ಡ್ ಏನದ ಈ ಟೈಪ್, ಅಥವಾ 4th. ಸೊ ವೇರಿಯೇಷನ್ ಆಫ್ ಜಿ ವಿತ್ ಹೈಟ್ ಜನರಲಿ ಇವ್ರ ಮೇಲೆ ಕೇಳ್ತಿರ್ತಾನೆ. ಸೊ ಇವನ್ನ ಸ್ವಲ್ಪ ಪರ್ಫೆಕ್ಟ್ ಆಗಿ ಬಿಡಿಸ್ರಿ, ಪ್ರಾಕ್ಟೀಸ್ ಮಾಡ್ರಿ ಗ್ರಾವಿಟೇಷನ್. ಸೊ ಇವು 3 ಟಾಪಿಕ್ ಮಾಡಿದ್ರೆ ನಿಮ್ಮದು 2 ಟಚ್ ಆಯ್ತು. ಅದೇ ಹೇಳ್ದಲ್ರಿ, ಒಂದು ಪ್ರಿಕಾಷನರಿ ಎಕ್ಸ್ಟ್ರಾ ಮಾಡೋದಾಯ್ತಂದ್ರೆ ಬೆಟರ್ ಯು ಡೂ ದಿಸ್ ಆಸಿಲೇಷನ್. ಸೊ ಆಸಿಲೇಷನ್ ಮೇಲೆ 5 ಪ್ರಾಬ್ಲಮ್ ಇಟ್ಟೇನೆ. ಸೊ ಸ್ಕ್ರೀನ್ ಶಾಟ್ ತೋರಿ, ಸಾಲ್ವ್ ಮಾಡ್ರಿ. ಇದ್ರಾಗು ಬರೀ 2-3 ಫಾರ್ಮುಲಾ ಅದಾವ, 1-2 ನೀವು ಬಿಡಿಸಿದ್ರೆ ಅಂದ್ರೆ ಕರೆಕ್ಟ್ ನಿಮಗೆ ಗೊತ್ತಾಗ್ತದೆ ಹೆಂಗೆ ಇಟ್ಕೊಳ್ಳೋದು ಅನ್ನೋದು. ಸೊ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು ಆಸಿಲೇಷನ್. ಆಮೇಲೆ ಇಲ್ಲಿ ಮತ್ತೆ ವೇವ್ಸ್ ಮೇಲೆ ಇಟ್ಟೇನೆ. ಸೊ ಇವು ವೇವ್ಸ್ ಮೇಲೆ ಏನ್ ಇಟ್ಟೇನಲ್ಲ, ಫಸ್ಟ್ ಇವು ಸೆಕೆಂಡ್ ಇಯರ್ ಆನ್ಯುವಲ್ ಎಕ್ಸಾಮ್ದಾಗ ಬರ್ತಿದ್ವು ಅಂತಾವ್ ಇಟ್ಟೇನೆ. ಸೊ ಯಾವ್ಯಾವ ಕೇಳ್ತಿದ್ರು ಅನ್ನೋದು. ಸೊ ವೇವ್ಸ್ ಒಳಗೆ ಜನರಲಿ ಕೇಳಿದ್ರೆ ಪ್ರೋಗ್ರೆಸಿವ್ ವೇವ್ ಇಕ್ವೇಶನ್ ಮೇಲೆ ಅನ್ಬೋದು, ಇದು 1, 2, 3 ಏನದಲ್ಲ ಈ ಟೈಪ್ ಕೇಳ್ತಾನೆ. 4th, ಯಾವ ಟೆಂಪರೇಚರ್ ಸ್ಪೀಡ್ ಡಬಲ್ ಆಗ್ತದೆ, ಸ್ಪೀಡ್ ಆಫ್ ಸೌಂಡ್ ಅನ್ನೋದು ಇದೆ. ಸೊ ಇಷ್ಟು ನೀವು ನೋಡ್ಕೋರಿ. ಇಷ್ಟ್ರ ಮೇಲೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಹೌ ಮೆನಿ ಮಾರ್ಕ್ಸ್, ಥಿಯರಿ ಒಳಗೆ 15, ಪ್ರಾಬ್ಲಮ್ಸ್ ಒಳಗೆ 10, ಸೊ ಟೋಟಲ್ 25 ಮಾರ್ಕ್ಸ್ ಆಗ್ತದೆ. ಸೊ ಸಪೋಸ್ ನಿಮ್ಗೆ ಇದು ಲೈಕ್ ಆಗಿತ್ತಂದ್ರೆ ಅಥವಾ ಹೆಲ್ಪ್ಫುಲ್ ಆಗಿತ್ತಂದ್ರೆ ಪ್ಲೀಸ್ give me your feedback in comment box. Again, if you have any requirement, even that also you can tell me in your comment box.